ಏನು ಇದು? ಅಯ್ಯೋ ಕೇಶವ, ನೀ ನನ್ ಪಾದ ಪೂಜೆ ಮಾಡಕ್ ಬಂದ್ಯಾ? ಕೇಶವ, ಇವತ್ತು ಭೀಮ್ ನಮಾಸೆ. ಹೆಂಡತಿ ಗಂಡನ ಪಾದ ಪೂಜೆ ಮಾಡ್ಬೇಕು, ಗಂಡ ಹೆಂಡತಿ ಪಾದ ಪೂಜೆ ಮಾಡ್ಬಾರ್ದು ಕಣೋ. ಸುಮ್ನೆ ತೆಗಿದೇನೆಲ್ಲ. ಹಲೋ, ಆ ತರ ಯಾವ ರೂಲ್ಸು ಇಲ್ಲ ನೋಡು. ಹೊರ್ಗಡೆನೆ ನಿನ್ ಪಾದ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅಪ್ಪ ಅಮ್ಮಂಗೋಸ್ಕರ ಚಿನ್ನದ ಬೆಳೆ ಎಲ್ಲ ಮಾಡ್ಸ್ಕೊಂಡ್ ಬಂದಿದ್ದಲ್ಲ, ಒಂದು ಎಮೋಷನಲ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು. ಅದನ್ನ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನೆ ಅಷ್ಟೇ. ಸುಮ್ಮನೆ ಕಾಲಿಡು, ನಾನ್ ನಿನ್ ಪಾದ ಪೂಜೆ ಮಾಡ್ಲೇಬೇಕು. ಕಾಲಿಡು ಕಾಲಿಡು. ಗಂಡ ಹೆಂಡತಿ ಕಾಲ್ ಮುಟ್ಟಬಾರ್ದು ಕಣೋ, ಆಯುಷ್ ಕಮ್ಮಿ ಆಗುತ್ತೆ. ಭೀಮ್ ಅಮಾವಾಸ್ಯೆನ ಯಾರು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಮಾತ್ರ ಬೇರೆ. ಹೆಂಡತಿ ಆದವಳು ಗಂಡ ಚೆನ್ನಾಗಿರ್ಲಿ, ದೀರ್ಘಾಯುಷ್ಯ ಇರಲಿ, ಸುಖ ಸಮೃದ್ಧಿ ಅವನ ಜೀವನದಲ್ಲಿ ಇರಲಿ ಅಂತ ಬೇಡ್ಕೋತಾಳೆ. ಆದ್ರೆ ಗಂಡ ಅದನ್ನು ಮಾತ್ರ ಹೆಂಡತಿಗೋಸ್ಕರ ಬೇಡ್ಕೋಬಾರ್ದ?